ಒಂದ್ ಕಡೆ ಕೋಲಾರ ಆದ್ರೆ ಇನ್ನೊಂದ್ ಕಡೆ ಬಾಗಲಕೋಟೆ ಟಿಕೆಟ್ ಇನ್ನೂ ಕೂಡ ಆ ಒಂದು ಬೇಸರ ಅಸಮಾಧಾನ ಇನ್ನೂ ತಣ್ಣಗಾಗಿಲ್ಲ. ಯಾಕಂದ್ರೆ ವೀಣಾ ಇನ್ನೂ ಕೂಡ ಬೇಸರದಲ್ಲಿದ್ದಾರೆ. ಅಭ್ಯರ್ಥಿ ಬದಲಾವಣೆ ಮಾಡಿ ಅಂತ ನಾನು ಕೇಳಿದ್ದೆ, ನಾಯಕರು ಅಭ್ಯರ್ಥಿ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ. ಆಶಾ ಮನೋಭಾವನೆಯಿಂದ ನಾವು ಸಿಎಂ ಭೇಟಿಗೆ ಬಂದಿದ್ವು, ಎಲ್ರಿಗೂ ಕೂಡ ನಿರಾಶೆ ಆಗಿದೆ. ನಾನೇನು ಅಸಮರ್ಥಳ, ಸಂಯುಕ್ತ ಹೊರ ಜಿಲ್ಲೆಯವರು ಹೊರಗಿನಿಂದ ಬಂದು ಟಿಕೆಟ್ ಪಡೆಯೋದು ಅನ್ಯಾಯ ಅಂತ ಹೇಳಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ್ ಮತ್ತೊಮ್ಮೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಸಂಯುಕ್ತ ಪಾಟೀಲ್ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು, ಅವ್ರು ಹೊರಗಿಂದ ಬಂದಂಥವ್ರು, ನಮಗೆ ಏನು ಅಸಮರ್ಥರ ನಾವು. ಬಾಗಲಕೋಟೆ ಕೈ ಟಿಕೆಟ್ ತಪ್ಪಿದ್ದಕ್ಕೆ ವೀಣಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಭ್ಯರ್ಥಿ ಬದಲಾವಣೆ ಮಾಡಿ ಅಂತ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿದ್ದೆ, ಆದರೆ ಇಲ್ಲ, ಬದಲಾವಣೆ ಆಗಲ್ಲ ಅಂತ ನಾಯಕರು ಹೇಳಿದ್ದಾರೆ. ಇದರಿಂದ ಮತ್ತೊಮ್ಮೆ ನಿರಾಶೆ ಆಗಿದೆ ಅಂತ ವೀಣಾ ಕಾಶಪ್ಪನವರು ಹೇಳಿದ್ದಾರೆ. ಸೊ ಆಶಾ ಮನೋಭಾವನೆಯಿಂದ ಒಂದು ಹೋಪಿಂದ ಬಂದಿದ್ವಿ ನಾವು ಸಿಎಂ ಅವ್ರನ್ನ ಭೇಟಿ ಆಗೋದಕ್ಕೆ, ಆದರೆ ಎಲ್ರಿಗೂ ನಿರಾಶೆ ಆಗಿದೆ ಅಂತ ವೀಣಾ ಕಾಶಪ್ಪನವರು ಹೇಳಿದ್ದಾರೆ. ಇದು ಬಾಗಲಕೋಟೆ ಟಿಕೆಟ್ ಸಂಬಂಧಪಟ್ಟ ಹಾಗೆ ವೀಣಾ ಕಾಶಪ್ಪನವರು ಇವತ್ತು ಮಾತನಾಡಿದ್ದಾರೆ. ಬಂದಿದೆ, ಯಾಕೆ ಟಿಕೆಟ್ ತಪ್ಪೋಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಶಾಸಕರಿಗೆ ಹೇಳ್ಬೋದಾಗಿತ್ತು, ಚುನಾವಣೆ ಮಾಡ್ರಪ್ಪ, ಅವಳು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಅಂತೇಳಿ ಎಲ್ಲೋ ಇವತ್ತು ಕರೆದು ಇದನ್ನು ಮಾಡ್ಬೋದಾಗಿತ್ತು ಅಂತೇಳಿ ನಾನು ಅನಿಸಿಕೆನ ಎಲ್ಲ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿಗಳು, ನಮ್ಮ ಮಾನ್ಯ KPCC ಅಧ್ಯಕ್ಷರು ಹಾಗೂ DCM ಅವರು ಎಲ್ಲರೂ ಕುರಿತು ಶಾಸಕರನ್ನು ಕರೆದು ಎಲ್ಲ ಚರ್ಚೆ ಮಾಡಿ, ಯಾಕಂದರೆ ನಾನು 5 ವರ್ಷದಿಂದ ಓಡಾಡಿದಾಗ ಎಲ್ಲರೂ ಕೂಡ ಬೆನ್ತಟ್ಟಿ ನೀನು ಕೆಲಸ ಮಾಡಮ್ಮ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳ್ದಂಥ ನಾಯಕರು. ನಾನು ಇವತ್ತು 5 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅಂತ ನಾನು ಕೆಲಸ ಮಾಡಿಲ್ಲ. ನಾನು 1 ಕ್ಷೇತ್ರದಲ್ಲಿ ಗೆದ್ದಿದ್ರು ಕೂಡ ನಾನು ಚುನಾವಣೆ ನಿಲ್ತಿದ್ದೆ, ಪಾರ್ಲಿಮೆಂಟ್ ಚುನಾವಣೆಗೆ. ಅಂಥ ಒಂದು ಕೆಳಮಟ್ಟದಿಂದ ನಾನು ಕಾರ್ಯಕರ್ತರನ್ನ ನಾನು ಸಂಘಟನೆ ಮಾಡೋದಾಗಿರ್ಬೋದು, ಗ್ರಾಮ ಮಟ್ಟದಲ್ಲಾಗಿರ್ಬೋದು, ಬೂತ್ ಮಟ್ಟದಲ್ಲಾಗಿರ್ಬೋದು ಸಂಘಟನೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ಕೊಂಡಿದ್ದೆ. ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, 5 ಜನ ಶಾಸಕರಿದ್ದಾರೆ ಅಂತೇಳಿ ಕಳೆದ ಬಾರಿ ಕೂಡ ಅವರೇ ಉಸ್ತುವಾರಿ ಸಚಿವರು ಇದ್ರಲ್ಲ, ಅವಾಗ ಕೇಳ್ಬೋದಿತ್ತಲ್ಲ, ಅವ್ರನ್ನೂ ಕೇಳಿದ್ರು ಚುನಾವಣೆಗೆ ನಿಲ್ತೀರಾ ಅಂತೇಳಿ. ಆ ಸಂದರ್ಭದಲ್ಲಿ ಬೇಡ ಅಂದಿದ್ರು, ಅವ್ರ ಮಗಳನ್ನ ಅವಾಗ ನಿಲ್ಲಿಸ್ಬೋದಿತ್ತಲ್ಲ. ಈಗ ಯಾಕೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ 5 ಜನ ಶಾಸಕರಿದ್ದಾರೆ, ಸರ್ಕಾರ ಇದೆ ಅಂತೇಳಿ ಈಗ ಯಾಕೆ ಈ ನಿರ್ಧಾರ? ಅದನ್ನ ಭರವಸೆ ಕೊಟ್ಟಿದ್ದಾರೆ. ನಾವು ಕಳೆದ ನಮಗೆ ಸ್ಕ್ರೀನಿಂಗ್ ಕಮಿಟಿವರೆಗೂ ನನ್ನ ಹೆಸರಿದೆ. ಸ್ಕ್ರೀನಿಂಗ್ ಕಮಿಟಿ ಆದಮೇಲೆ ನನ್ನ ಹೆಸರು ಬಿಟ್ಟೋಗುತ್ತೆ ಅಂದರೆ ಇದು ಏನೇನು ಬೆಳವಣಿಗೆ ಆಗಿದೆ ಇದು ಅವ್ರನ್ನೇ ಕೇಳಬೇಕು ನೀವು. ಆದರೆ ಇಲ್ಲಿ ಅನ್ಯಾಯವಂತರಾಗಿದೆ, ಇದು ಎಲ್ಲೋ ಒಂದು ಷಡ್ಯಂತ್ರನೂ ಕೂಡ. ವೀಣಾ ಕಾಶಪ್ಪನವರು ಸಮಾಜದ ಪಂಚಮಸಾಲಿ ಸಮುದಾಯದ ಒಂದು ಪ್ರಮುಖ ಮಹಿಳೆಯಾಗಿ, ಒಂದು ಮುಖಂಡಳಾಗಿ ಬೆಳೀತಾ ಇದ್ದಾಳೆ ಅಂತ ಅನ್ನೋದಾಗಿರ್ಬೋದು. ಇವತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಗುರುತಿಸ್ಕೊಂಡೆ, ಇದೇ ಎಲ್ಲೋ ನನಗೆ ಮುಳುವಾಯಿತು, ಅತಿ ವೇಗವಾದಂಥ ಬೆಳವಣಿಗೆ ಎಲ್ಲೋ ಮುಳುವಾಯಿತು ಅಂತೇಳಿ ನಾನು ಭಾವಿಸ್ತೀನಿ. ಆದರೆ ಇವತ್ತು ಟಿಕೆಟ್ ನನಗೆ ಜನಸೇವೆ ಮಾಡೋದಕ್ಕೆ ತಪ್ಪಿದೆ ಹೊರತು ನನ್ನ ಜಿಲ್ಲೆಯ ಜನರೇ ಇವತ್ತು ನನಗೆ ಹೈಕಮಾಂಡ್ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮುಂದಿನ ದಿನಮಾನದಲ್ಲಾದರೂ ನನ್ನ ಫೌಂಡೇಶನ್ ಇದೆ, ನನ್ನ ಫೌಂಡೇಶನ್ ವತಿಯಿಂದ ನಾನು ಕೆಲಸ ಮಾಡ್ತೀನಿ. ನನಗೆ ರಾಜಕೀಯದ ನನಗೆ ಆ ಉದ್ದೇಶ ಇಲ್ಲ, ಜನರ ಸೇವೆ ನನ್ನ